ಸೊ ಯೋ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ವ್ಲಾಗ್. ಸೊ ಈ ವ್ಲಾಗ್ ಒಳಗೆ ನಾವು ಹೊಂಟೀವಿ ಗೋಕಾಕ್ ಫಾಲ್ಸಿಗೆ. ಸೊ ಸ್ವಲ್ಪ ಎಲ್ಲ ಟೆನ್ಷನ್ನು ಮರೀರಿ, ಮರೆತು ಬಿಟ್ಟ ಈ ವಿಡಿಯೋ ನೋಡಿರಿ. ನಂಗೆ ಗೊತ್ತಿತ್ತು ಈ ವಿಡಿಯೋ ಭಾಳ ಲೇಟ್ ಆಗಿರ್ತದ, ಅಬೌ 7 to 8 days ಆಗಿರ್ಬೋದಲ್ಲ. ಸೊ ಸಾರಿ, ಅದ್ರ ಸಂಬಂಧ ವ್ಲಾಗ್ ಸ್ವಲ್ಪ ಮ್ಯೂಸಿಕ್ ಸಂಬಂಧ ಪ್ರಾಬ್ಲಮ್ ಆಗಿತ್ತು. ಸೊ ಅದ್ರ ಸಂಬಂಧ ಸಾರಿ. ವ್ಲಾಗ್ ಎಂಜಾಯ್ ಮಾಡಿ, ಸ್ವಲ್ಪ ಟೆನ್ಷನ್ ಬಿಟ್ಟು ವ್ಲಾಗ್ ನೋಡಿರಿ. ಮ್ಯೂಸಿಕ್ ಜೊತೆ ಗೋಕಾಕ್ ಫಾಲ್ಸ್ ಭಾಳ ಚಲೋ ಅನ್ಸುತ್ತೆ ನಿಮ್ಗೆ. ಆಮೇಲೆ ಬರ್ತೀನಿ, ಯಾಕಂದರೆ ಎಂಡಿಂಗ್ ಮತ್ತು ಸ್ಟಾರ್ಟಿಂಗ್ ಪಾರ್ಟ್ ವಿಡಿಯೋ ಡೆಲ್ಟ್ ಆಗೈತಿ. ಅದಕ್ಕೆ ಸ್ವಲ್ಪ ಸ್ಟೋರೇಜ್ ಪ್ರಾಬ್ಲಮ್. ಅದಕ್ಕೆ ಇಂಟ್ರೋ ಮತ್ತು ಸ್ಟಾರ್ಟಿಂಗ್ ಈಗ ಕೊಡಾತೀನಿ ವ್ಲಾಗ್ ಒಳಗೆ. ಸೊ ವ್ಲಾಗ್ ಎಂಜಾಯ್ ಮಾಡಿ, ಸ್ವಲ್ಪ ಟೆನ್ಷನ್ ಬಿಡ್ರಿ, ಪೀಸ್ಫುಲ್ಲಾಗಿ ಕುಂತು ನೋಡಿರಿ. ಬೇಕಾದ್ರೆ ನೀವು ಮುಂದಿನ ನೋಡ್ತಿರ್ಲೋ ಗೊತ್ತಿಲ್ಲ, ಆದರೆ ಸಾಂಗ್ ಜೊತೆ ಸ್ವಲ್ಪ ಪೀಸ್ಫುಲ್ಲಾಗಿ ಕುಂತು ಆರಾಮ್ಸೆ ನೋಡಿರಿ. ಎಲ್ಲ ಟೆನ್ಷನ್ ಬಿಡ್ರಿ, ಟೆನ್ಷನ್ ಇರೋದು ಜೀವನದಾಗ, ಸ್ಟೇ ಹ್ಯಾಪಿ. ಸೊ ವ್ಲಾಗ್ ನೋಡಿರಿ, ಎಂಜಾಯ್ ಮಾಡಿರಿ. ವಿಡಿಯೋ ಇಷ್ಟ ಹೋಗಿ ಮುಂದೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಸಿಗೋಣ ಎಂಡಿಗಲ್ಲ, ಆಮೇಲೆ ಸಿಗೋಣ. ರಿಲ್ಯಾಕ್ಸ್, ಆರಾಮ್ಸೆ ರಿಲ್ಯಾಕ್ಸ್. ಸೊ ಈಗ ಬಂದ್ಬಿಟ್ಟು ನಾವು ಬ್ಲಾಗ್ ಸ್ಟಾರ್ಟ್ ಆಕೈತಿ. ಈಗ ನಾವು ಅಲ್ಲಿ ಹೆಂಗೆ ಟ್ರಾವೆಲ್ ಮಾಡಿದ್ವಿ, ಎಲ್ಲೆಲ್ಲಿ ಹೋದ್ವಿ, ಹೆಂಗೆ ಆದ್ಮೇಲೆ ನಾವು ಅಲ್ಲಿ ಮುಟ್ಟಿದ್ವಿ, ಅಲ್ಲಿ ಬಂದ್ಬಿಟ್ಟು ಫ್ರೀನಾ ಅಥವಾ ಪೇಡ್ ಆಯಿತು ಟಿಕೆಟ್ ಎಷ್ಟಿತ್ತು, ಆಮೇಲೆ ಅಲ್ಲಿ ಬ್ರಿಡ್ಜ್ ಯಾಕೆ ಅಂದ್ರೆ ಬ್ರಿಡ್ಜ್ ಯಾಕಿಲ್ಲ, ಅದ್ರದ್ದು ಎಲ್ಲ ಡೀಟೇಲ್ಸು ಈಗ ನಿಮ್ಗೆ ಮುಂದೆ ಗೊತ್ತಾಕೈತಿ. ಓಕೆ, ಸ್ಟೇ ಅಲರ್ಟ್. ಬ್ಲಾಗ್ ನೋಡಿರಿ, ಎಂಜಾಯ್, ಸ್ಟೇ ಪೀಸ್ಫುಲ್. ಸೊ ಈಗ ಬಂದ್ಬಿಟ್ಟು ನಮ್ಮ ವ್ಲಾಗ್ ಸ್ಟಾರ್ಟ್ ಆಕೈತಿ. ಸೊ ಅಕಸ್ಮಾತ್ ಸ್ವಲ್ಪ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬರತ್ತಿದ್ರೆ, ಅಂದ್ರೆ ಬ್ಯಾಕ್ಗ್ರೌಂಡ್ ನಾಯ್ಸ್ ಬರತ್ತಿದ್ರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊರಿ. ಅದಕ್ಕೆ ಇದ್ದ ಟೈಮ್ ನಾವು ವಾಯ್ಸ್ ಹಿಂಗೆ ಲಾಂಗ್ ಕೊಡತ್ತಿದ್ದೆ. ಮೊದಲೇ ಕೆಲವಂಗೆ ಅಷ್ಟೇ ಗೊತ್ತಿದ್ದಿಲ್ಲ ಹಿಂಗೆ ಕೊಡಬೇಕಂತ. ಸೊ ಮೊದಲೇಕಿನ ಬ್ಲಾಗ್ಸ್ ಅಷ್ಟು ವಾಯ್ಸ್ ಕೊಟ್ಟಿದ್ದೆ. ಸೊ ನಾವೀಗ ಧಾರವಾಡ ಹೊಂಟೇವಿ ಸೀದಾ ಗೋಕಾಕ್. ಅಲ್ಲೇ ಬಸ್ ಸಿಕ್ತು ನಮ್ಗೆ. ಹಂಗೆ ನಿಮ್ಗೆ ಗೊತ್ತಲ್ಲ, ಹೋಸ್ಟ್ಲಿ ಒಂದು ಇದಕ್ಕೆ ಹೋಗಿದ್ದಿಲ್ಲ, ವಿಲೇಜ್ ಲೈಫ್ 3 days. ಸೊ ಅವರು ಅಜ್ಜ ಮತ್ತು ಅಜ್ಜಿ ಅವ್ರ ಜೊತೆ ಅವರು ಸಿಕ್ಕಿದ್ರೆ. ಸೊ ಅವ್ರ ಜೊತೆ ಹೊಂಟೇವಿ ಎಲ್ಲರೂ. ನಮ್ಮ ಪಪ್ಪ, ನಮ್ಮ ಮಮ್ಮಿ ಮತ್ತು ಅಜ್ಜ ಮತ್ತು ಅಜ್ಜಿ ಮತ್ತು ನಾನು ಹೊಂಟೀವಿ. ಬಸ್ಸಿನ ಟ್ರಾವೆಲ್ ಮಾಡ್ಕೊಂಡು ಹೊಂಟೀವಿ.
ಸೊ ವ್ಯೂ ಮಾತ್ರ ಭಾಳ ಚಲೋ ಐತೆ. ಹೋಗೋ ಮುಂದೆ ಹೀಗೆಲ್ಲ ವ್ಯೂ ನೋಡಕ್ಕಂತೂ ಭಾಳ ಇಷ್ಟ ಆಯ್ತು. ವೆರಿ ಕ್ರೇಜಿ ಎಕ್ಸ್ಪೀರಿಯನ್ಸ್ ಅಂತೆ ನಾನು. ವೆರಿ ಬೆಸ್ಟ್ ಅನಿಸ್ತೆ, ಭಾಳ ಚಲೋ ಅನಿಸ್ತೆ. ಸೊ ಈಗ ಬಂದ್ಬಿಟ್ಟು ನಾವು ಫೈನಲಿ ಗೋಕಾಕ್ ಫಾಲ್ಸಿಗೆ ರೀಚ್ ಆಕ್ಕೇವಿ. ಈಗ ನಾವು ಹೊಂಟೀವಿ ಸ್ಕೂಟಿ ಮೇಲಿಂತ್ರ. ಸೊ ವ್ಯೂ ನೋಡತ್ತಿರಲ್ಲ ಹೆಂಗೆ ಕ್ರೇಜಿ ಐತಂತೆ. ಹಂಗೆ ಫಾಲ್ಸು ಐ ಹೋಪ್ ಭಾಳ ಇಷ್ಟ ಆಕೈತೆ ಅನ್ಕೋತೀನಿ. ಅಲ್ಲಿ ಬಂದ್ಬಿಟ್ಟು ಟಿಕೆಟ್ ಬಂದ್ಬಿಟ್ಟು ಫ್ರೀ ಐತಿ. ಅಲ್ಲಿ ಬ್ರಿಡ್ಜ್ ಮೇಲೆ ಹೋಗಕ್ಕೆ ಮೊದಲು ಕಾಸ್ಟ್ ಇರ್ತಿತ್ತು. ಅದ್ರದ್ದು ಬ್ರಿಟಿಷ್ ಕಾಲದಿಂದ ಕಟ್ಟಿದ ಸಂಬಂಧ ಅದು ಬ್ರಿಡ್ಜಿಗೆ ಓಲ್ಡ್ ಆಗೈತಲ್ಲ, ಸೊ ಅದ್ರ ಸಂಬಂಧಿಗೆ ಅದನ್ನ ಅಂದ್ರೆ ಹೋಗಕ್ಕೆ ಬಿಡಂಗಿಲ್ಲ ಯಾರಿಗೂ, ಯಾಕಂದ್ರೆ ಓಲ್ಡ್ ಐತಿ. ಯಾವ ಟೈಮಿಗೆ ಹೆಂಗೆ ಆಕೈತೆ ಅಂತ ಹೇಳಕ್ಕೆ ಬರೋಂಗಿಲ್ಲ. ಸೊ ಅದ್ರ ಸಂಬಂಧ ಬಂದ್ಬಿಟ್ಟು ಬಂದೈತಿ. ಸೊ ಇದು ಬಂದ್ಬಿಟ್ಟು ಪೇಪರ್ ನ್ಯೂಸ್ದೇನೋ ಅಂದ್ರೆ ಏನಪ್ಪ ಹಂಗಷ್ಟು ಕರೆಕ್ಟ್ ನೆನಪಿಲ್ಲ. ಇದ್ರ ಮೇಲೆ ಶಾರ್ಟ್ ಫಾರ್ಮ್ನಾಗ ಬರ್ತಾರೆ ನಂಗೆ ಅಷ್ಟು ಝೂಮ್ ಮಾಡ್ಬೇಕು ನನಗೆ CWPMC ಅಂತ ಬರ್ತಾರೆ. 1887 ಇದು ನೋಡ್ಬಿಟ್ಟು ಪೇಪರ್ದೇನೋ ಅಂತಂದ್ರಿಪ್ಪ ನಮ್ಮ ಪಾಪ. ಪೇಪರ್ ನ್ಯೂಸ್ದೇನೋ ಮಾಡ್ತಾರಲ್ಲ ಅಲ್ಲಿ ನಡೀತಿತ್ತಂತಿದೆ. ಸೊ ಅದ್ರ ಸಂಬಂಧ ಒಳಗೆ ಹೋಗೋ ಮುಂದೆ ಒಂದು ಬಾಟ್ಲ್ ನೀರು ತೊಗೊಂಡೋರಿ. ಅದಕ್ಕಂದ್ರೆ ಅಲ್ಲಿ ಭಾಳ ಬಿಸಿಲು ಭಾಳ ಆಕೈತಲ್ಲ, ಸೊ ಅದಕ್ಕೆ ಸ್ವಲ್ಪ ನೀರು ಬೇಕು ನಿಮ್ಗೆ. ಹೋಗೋ ಮುಂದೆ ಸ್ವಲ್ಪ ಒಂದು ಬಾಟ್ಲ್ ಅದಕ್ಕೆ ನಾವು ತೊಗೊಂಡೇವಿ ಇಲ್ಲಿ ನೀರಿನ ಬಾಟ್ಲ್. ಕಾಸ್ಟ್ ಕೊಟ್ಟು ನೀರು ಬಾಟ್ಲ್ ತೋರಿ. ಇಲ್ಲಿ ಬಂದ್ಬಿಟ್ಟು ಬ್ರಿಡ್ಜ್ ಮೇಲೆ ಹೋಗಕ್ಕೆ ಮೊದಲು ಸ್ವಲ್ಪ ಕಾಸ್ಟ್ ಇತ್ತು ಅನ್ಸೋ ಮಟ್ಟಿಗೆ. ಒಬ್ರಿಗೆ ಒಂದು 20 to 30 ರೂಪೀಸ್ ಇರ್ಬೋದು ಕಾಸ್ಟ್, ಐ ಡೋಂಟ್ ನೋ. ಸೊ ಯಾರು ನಿಮ್ಗೆ ಗೊತ್ತಿದ್ರೆ ಒಂದ್ಸಲ ಕಮೆಂಟ್ ಮಾಡಿರಿ. ಆಮೇಲೆ ಇಲ್ಲಿ ಒಳಗೆ ಹೋಗಕ್ಕೆ ಅಷ್ಟೇ ಫ್ರೀ ಐತಿ. ಸೊ ಇದು ಮಸ್ತ್ ಐತಿ ಒಳಗೆ ಹೋಗಕ್ಕೆ. ಇಲ್ಲಿ ನೋಡಿರಿ ನೀವು. ಸೊ ಇದು ನೋಡ್ಬೋದು ನೀವು ಹೆಂಗೆ ಮಸ್ತ್ ಕಟ್ಟಾರಂತೆ. ಕ್ಲಾಸಿ ಕಾಣುತ್ತೆ ನನಗರೆ. ಇದು ಭಾಳ ಇಷ್ಟ ಆಯ್ತು ನನಗರೆ. ಆದರೆ ಇಲ್ಲ ಒಂದು ನಂಗೆ ಇಷ್ಟ ಆಗಲಾರ್ದಂದ್ರೆ ಸ್ವಲ್ಪ ಇಷ್ಟ ಅಲ್ಲ ಒಂದು ನನಗಿದೆ, ಹೇಳ್ತೇನೆ ಬರ್ರಿ ಮುಂದೆ. ಸೊ ಇಲ್ಲಿ ನೋಡ್ಬೋದು ನೀವು ಕಸ ಎಲ್ಲ ಹೆಂಗೆ ಚೆಲ್ಲಾರಂತೆ. ಸೊ ನಂಗೆ ಸ್ವಲ್ಪ ಇಷ್ಟ ಆಗಲ್ಲ, ಯಾಕಂದ್ರೆ ಒಂದು ಜಾಗದ ಮೇಲೆ ಅಂತ ನಾವು ಈಗ ಹೋಗ್ತೀವಪ್ಪ ಟ್ರಾವೆಲ್ ಮಾಡಿ ಎಲ್ಲ ನೋಡ್ಕೊಂಡು ಹೋಗ್ತೀವಂದ್ರೆ ಅಷ್ಟೊಂದು ಚಲೋ ಇಟ್ಕೋಬೇಕಾಕೈತಿ. ಸೊ ಕಸ ಹಾಕೋಬೇಡ್ರಿ. ಆಮೇಲೆ ಇಲ್ಲಿ ನೋಡ್ಬೋದು ನೀವು ಗೋಕಾಕ್ ಫಾಲ್ಸ್ ಸ್ವಲ್ಪ ಹಂಗೆ ಬರ್ತೈತಿ. ಸೊ ಇಲ್ಲಿ ನೋಡ್ಬೋದು ನೀವು. ಅದು ಜಾಸ್ತಿ ಮುಂದೆ ಹೋಗಕ್ಕೆ ಹೋಗ್ಬೇಡ್ರಿ, ರಿಸ್ಕ್ ತೊಗೋಬೇಡ್ರಿ. ಓಕೆ, ರಿಸ್ಕ್ ಇದ್ರೆ ತೊಗೋಬೇಕಂದ್ರೆ ಕಾಂಪಿಟೇಷನ್ ಇರ್ತೈತಲ್ಲ. ಯಾರು ನಮ್ಮ ಕೈಯಾಗ ಆಗಂಗಿಲ್ಲ ಅಂತಾರಲ್ಲ, ಈ ಕೆಲಸ ನಿಮ್ಮ ಕಡೆ ಮಾಡೋಕೆ ಆಗಂಗಿಲ್ಲ, ನಿಂಗೆ ಬೆಳಕ್ಕೆ ಆಗಂಗಿಲ್ಲ ಅಂತ ಅವ್ರ ಮುಂದೆ ತೋರಿಸ್ರಿ. ಆದರೆ ಇಷ್ಟು ರಿಸ್ಕ್ ಹಾಕೋಬೇಡ್ರಿ. ಸೊ ಗೋಕಾಕ್ ಫಾಲ್ಸ್ ಭಾಳ ಚಲೋ ಅನಿಸ್ತೆ. ರೈನ್ಬೋ ನೋಡ್ಬೋದು ನೀವು ಅಲ್ಲಿ. ಸ್ವಲ್ಪ ಕಲ್ಲು ತುದಿಗೆ ಎದಕ್ಕೆ ಬಂದೀನಿ ಅಂದ್ರೆ ಆ ಕಡೆ ಸೆಲ್ಫಿ ಸ್ಟಿಕ್ ಇತ್ತು, ಅದಕ್ಕೆ ಮುಂದೆ ಹೋಗೀನಿ. ಅಷ್ಟು ಮುಂದೆ ಹೋಗಿಲ್ಲ ನಾನು, ಸೆಲ್ಫಿ ಸ್ಟಿಕ್ ಮುಂದೆ ಬಿಟ್ಟೀನಿ. ಫೋನ್ ಹೋದ್ರೆ ಹೋಗ್ಲಿ ಅಂತ. ಸೊ ಇಲ್ಲಿ ನೋಡ್ಬೋದೆ ಒಂದು ಕಾಯಿನ್ ತೊಗೊಂಡು ಒಂದು ವಿಶ್ ಬೇಡ್ಕೊಂಡು ಒಗ್ಯಾಕತ್ತೀವಿ. ಸೊ ಅಕಸ್ಮಾತ್ ನಿಮಗೂ ಏನಾರ ಹಂಗಿತ್ತಂದ್ರೆ ಹಾಕ್ಬೋದು. ಸೊ ಈಗ ನಮ್ಮ ವಿಶ್ ಕಂಪ್ಲೀಟ್ ಆಯ್ತು. ನೀವು ಒಂದ್ಸಲ ಅವ್ರಿಗೆ ಟ್ರೈ ಮಾಡಿರಿ, ಕಂಪ್ಲೀಟ್ ಆದರೂ ಆಗ್ಬೋದು. ಓಕೆ, ನಂದು ಹಂಗಿಲ್ಲ ಮತ್ತು ಕಂಪ್ಲೀಟ್ ಮಾಡಬೇಕಂತ ನಿಮ್ಮ ಇಷ್ಟ ಅದು ನಿಮ್ದು ಬಿಲೀವ್ ಮೇಲೆ ಡಿಪೆಂಡ್. ಓಕೆ, ಸೊ ಅಂದರೂ ಭಾಳ ಕ್ರೇಜಿ ಎಕ್ಸ್ಪೀರಿಯನ್ಸ್ ನೋಡ್ರಿಪ್ಪ ಅಂದ್ರೆ ಹೇಳ್ತೇನೆ. ಇದು ಒನ್ ಆಫ್ ದಿ ಮೋಸ್ಟ್ ಕ್ರೇಜಿ ಎಕ್ಸ್ಪೀರಿಯನ್ಸ್. ಸೊ ಇದು ಬಂದ್ಬಿಟ್ಟು ಒಂದು ಸಣ್ಣ ಎಡಿಟ್. ಸೊ ಬ್ಲಾಗ್ ಬಂದ್ಬಿಟ್ಟಿದೆ ಎಂಡ್ ಆಕೈತಿ. ಸಿಗು ನಿಮ್ಮ ಮುಂದಿನ ಬ್ಲಾಗ್ ಒಳಗೆ. ಸೊ ಸ್ಟೇ ಸೇಫ್. ಬ್ಲಾಗ್ ಜಲ್ದಿ ಬರ್ತೈತಿ ಸಲ. 2 ದಿವಸ ಆದಮೇಲೆ ನಮ್ಮ ಟಾರ್ಗೆಟ್ ಏನಪ್ಪ ಅಂದ್ರೆ ಒಂದು ವಾರ ಒಳಗೆ 2 ಇಲ್ಲ 3 ಬ್ಲಾಗ್ ಹಾಕ್ತೇನೆ ಅಂದೀನಿ. ಸೊ ಇನ್ನು ಕಂಟಿನ್ಯೂ ಮಾಡ್ತೀನಿ, 3 ಬ್ಲಾಗ್ ಹಾಕ್ತೀನಿ. ಆದರೆ ಸ್ಕೂಲ್ ಸ್ಟಾರ್ಟ್ ಆಮೇಲೆ ಸ್ವಲ್ಪ ಲೇಟ್ ಆಕೈತ್ರಿ. ವಾರಕ್ಕೆ 1 ಬ್ಲಾಗ್ ಬರ್ತೈತಿ. ಕಾಮಿಡಿ ವಿಡಿಯೋನ ಹಂಗಾಗಿ ಪ್ರಾಬ್ಲಮ್. ಸ್ವಲ್ಪ ವೀಕ್ಲಿ ಒಂದು ಶಾರ್ಟ್ ಇಷ್ಟ ಬರ್ತೈತಿ. ಸೊ ಲಾಂಗ್ ಕಾಮಿಡಿ ಕಂಟೆಂಟ್ ಬಂದ್ಬಿಟ್ಟು ಬರ್ತೈತಿ. ಈ ಸಪೋರ್ಟ್ ತೋರಿಸ್ಕೊಂತಿದ್ರೆ ಲಾಂಗ್ ಫಾರ್ಮ್ ಕಂಟೆಂಟು ಜಲ್ದಿ ಬರ್ತೈತಿ. ಸೊ ಸಿಗೋಣಂತ ನಿಮ್ಗೆ ಮುಂದಿನ ಬ್ಲಾಗ್ ಒಳಗೆ. ಐ ಹೋಪ್ ನಿಮ್ಗೆ ಈ ಬ್ಲಾಗ್ ಸೇರ್ತಾ ಅನ್ಕೋತೀನಿ. ಸೊ ಹಂಗೆ ಕಮೆಂಟ್ ಮಾಡಿರಿ ನಿಮ್ಮ ಬ್ಲಾಗ್ ಅಂತ. ವಿಡಿಯೋ ಇಷ್ಟ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಚಾನಲಿಂದ ಸಲ ಶೇರ್ ಮಾಡಿರಿ. ಯಾರು ನಿಮ್ಗೆ ಕ್ಲೋಸ್ ಅದಾರಲ್ಲ ಅವ್ರಿಗೆ ಶೇರ್ ಮಾಡಿರಿ. ಅದಕ್ಕೆ ಸ್ವಲ್ಪ ಅವರು ಪೀಸ್ಫುಲ್ಲಾಗಿ ಮಿಷನ್ ಬಿಟ್ಟು ಆಯ್ತಲ್ಲ. ಬಾಯ್.